2008ರಿಂದ IPL ಶುರುವಾದಾಗಿನಿಂದನೂ ಕೂಡ ಇಲ್ಲಿಯವರೆಗೂ ಕೂಡ RCB IPLನ ಒಂದೇ ಒಂದು ಕಪ್ಪನ್ನು ಕೂಡ ಗೆದ್ದಿಲ್ಲ. ಆದರೆ ಈ ಬಾರಿ IPL ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ RCB ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಕ್ರೀಡಾಭಿಮಾನಿಗಳಲ್ಲಿ ಹುಟ್ಟಿಸಿರ್ತಕ್ಕಂಥದ್ದು. ಯಾಕಂದರೆ ಈ ಬಾರಿ ಅತ್ಯುತ್ತಮವಾದ ತಂಡವನ್ನು RCB ಹೊಂದಿದೆ. ಅದರ ಜೊತೆಗೆ ಕೇವಲ ಪರಿಶ್ರಮ ಮಾತ್ರ ಸಾಲದು, ಜೊತೆಗೆ ದೇವರ ಆರೈಕೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ RCB ಈ ಬಾರಿ ಕಪ್ಪನ್ನು ಗೆಲ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರತಕ್ಕಂಥದ್ದು. ಬಳ್ಳಾರಿಯ ವಾಸವಿ ಶಾಲೆಯಲ್ಲೂ ಕೂಡ RCB ಕಪ್ಪನ್ನು ಗೆಲ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಈ ಹೋಮದ ಉದ್ದೇಶ ಏನು ಅಂದರೆ ಈ ಬಾರಿ RCBಗೆ ಯಾವುದೇ ರೀತಿಯ ವಿಘ್ನಗಳು ಎದುರಾಗಬಾರ್ದು, ಎಲ್ಲ ಪ್ಲೇಯರ್ಗಳು ಅತ್ಯುತ್ತಮವಾಗಿ ಆಟ ಆಡಬೇಕು ಅನ್ನುವ ನಿಟ್ಟಿನಲ್ಲಿ ಹೋಮ ಆಹ್ವಾನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ನೋಡ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದ ಬಾವುಟವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ RCB ಆಟಗಾರರ ಜೊತೆಗೆ ಕಪ್ನ ಬಾವುಟಗಳನ್ನು ಕೂಡ ಪೋಸ್ಟರ್ಗಳನ್ನು ಕೂಡ ಇಟ್ಕೊಂಡು ಎಲ್ಲರೂ ಕೂಡ RCB ತಂಡಕ್ಕೆ ಚೇರ್ ಆಫ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ RCB ವರ್ಸಸ್ ಪಂಜಾಬ್ ಪಂದ್ಯ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ IPL ಕಪ್ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಕಡೆಗೆ ನೀವು ನೋಡ್ಬೋದು, RCB ಈ ಸರಿ ಕಪ್ ನಮ್ಮದೇ ಅನ್ನುವ ಒಂದು ಸ್ಲೋಗನ್ ಅನ್ನು ಕೂಡ ವಿಶೇಷವಾಗಿ ರಚನೆ ಮಾಡಿ ಈ ಬಾರಿ ನಾವು ಕಪ್ಪನ್ನು ಗೆಲ್ತೀವಿ ಅಂತ ಆತ್ಮವಿಶ್ವಾಸವನ್ನು RCB ತಂಡಕ್ಕೆ ತುಂಬುವ ನಿಟ್ಟಿನಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ ವಾಸವಿ ಶಾಲೆಯ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇವರೆಲ್ಲರ ಒತ್ತಾಸೆ ಒಂದೇ, ಈ ಬಾರಿ RCB ಕಪ್ಪನ್ನು ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೇರಪ್ಪನ್ನು ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಸಿಬ್ಬಂದಿಗಳಿದ್ದಾರೆ. ಅವ್ರನ್ನೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತ ಕೇಳೋಣ. RCB ಗೆಲ್ಲುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ಸಾಕಷ್ಟು ಬಾರಿ ಫೈನಲ್ಗೆ ಹೋಗಿದೆ, ಇಲ್ಲಿವರೆಗೂ ಗೆದ್ದಿಲ್ಲ. ಆದರೆ ಈ ಬಾರಿ ಹೋಗಿದೆ, ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ಅನಿಸುತ್ತಾ? ಸರ್ ಗೆಳೆಯುತ್ತೆ ಸರ್. ಯಾವ ಅಂಶಗಳಿಂದ ಗೆಲ್ಬೋದು ಅನ್ಸುತ್ತೆ ಸರ್? ಈ ಇಯರ್ ಬಾಲಿಂಗ್ ಬಹಳ ಸ್ಟ್ರಾಂಗ್ ಇದೆ ಸರ್. ಬಾಲಿಂಗ್ ಮತ್ತು ಬ್ಯಾಟಿಂಗ್ ಬ್ಯಾಲೆನ್ಸ್ ಆಗಿದೆ ಸರ್. ಅದಕ್ಕಾಗಿ ಈ ಸತಿ ಗೆಳೆಯುತ್ತೆ. ಯಾವ ಪ್ಲೇಯರ್ ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ? ವಿರಾಟ್ ಕೊಹ್ಲಿ. ಸಲನೂ ಉತ್ತಮವಂತ ಟೀಮೇ. 2009 ಹೋಗಿದ್ವಿ, 2011 ಹೋಗಿದ್ವಿ, 2015 ಹೋಗಿದ್ವಿ, ಮತ್ತೊಂದು ಸಲ 2025 ಮತ್ತೆ ಬಂದಿದ್ದೀವಿ. ಈ ಸಲ ಎಲ್ಲೂ ಕೂಡ ಯಾವುದೇ ರೀತಿಯಂಥ ಅವಾಂತರ ಆಗಬಾರ್ದು ಅಂತ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥವ್ರು ಉತ್ತಮವಂತ ಬ್ಯಾಟ್ಸ್ಮನ್ನು, ಉತ್ತಮವಂತ ಬೌಲರು, ಆಲ್ರೌಂಡ್ ಎಲ್ಲರನ್ನೂ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಶ್ರೀ ವಾಸವಿ ಮಾತೆಯ ಕೃಪೆಯೂ ಕೂಡ ಇರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೋಮನ ಹಮ್ಮಿಕೊಂಡ್ಬಿಟ್ಟು ಯಾವುದೇ ರೀತಿಯಂಥ ವಿಘ್ನವಾಗದೆ RCB ಖಂಡಿತವಾಗ್ಲೂ ಗೆದ್ದು ಬೀಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ. ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಅವರ ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ RCB ಟೀಮಿಗೆ ಗೆದ್ದು ಬೀಗಬೇಕು. ಯಾಕಂದರೆ ಇರ್ತಕ್ಕಂಥ ಟೀಮ್ ತುಂಬ ಉತ್ತಮವಂತ ಟೀಮ್ ಇದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಮತ್ತು ದಿನೇಶ್ ಕಾರ್ತಿಕ್ ಅವರ ಕೋಚಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಈ ವರ್ಷ IPLನಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು RCB ಒಂದೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವರ್ಷ ನಾವು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಯಾವುದೇ ರೀತಿಯಂಥ ವಿಘ್ನಗಳಾಗೋದಿಲ್ಲ, ನಾವು ಗೆಲ್ತೀವಿ. ನಮ್ಮ 18 ವರ್ಷದ ನಮ್ಮ ಒಂದು ಏನು ವೇಟ್ ಇತ್ತಲ್ಲ, ಆ ವೇಟ್ ಈ ಒಂದು ಕಪ್ಪಿಂದ ಮುಗಿಯುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್. ಇದಿಷ್ಟು RCB ಅಭಿಮಾನಿಗಳ ಮಾತು. ಅಂದರೆ ಈ ಬಾರಿ ನಾವು ಕಪ್ಪನ್ನು ಗೆಲ್ತೀವಿ. ಇಷ್ಟು ವರ್ಷ ಬೇರೆ ರೀತಿಯಾದ ಒಂದು ಅಧ್ಯಾಯ ಇತ್ತು, ಆದರೆ ಈ ಬಾರಿ ನಮ್ಮದು ಹೊಸ ಅಧ್ಯಾಯ. ಕೇವಲ ಆಟಗಾರರು ಆಟ ಆಡಿದರೆ ಸಾಲದು, ಅದರ ಜೊತೆಗೆ ದೇವರ ಒಂದು ಆಶೀರ್ವಾದ ಕೂಡ ಇರಬೇಕು. ಹೀಗಾಗಿ ನಾವು ಹವನವನ್ನು ಮಾಡಿಸ್ಬಿಟ್ಟು RCBಗೆ ಶಕ್ತಿಯನ್ನು ತುಂಬ್ತಾ ಇದ್ದೇವೆ. ಈ ಬಾರಿ ನಾವು RCB ಕಪ್ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 2008ರಿಂದ IPL ಶುರುವಾದಾಗಿನಿಂದನೂ ಕೂಡ ಇಲ್ಲಿಯವರೆಗೂ ಕೂಡ RCB IPLನ ಒಂದೇ ಒಂದು ಕಪ್ಪನ್ನು ಕೂಡ ಗೆದ್ದಿಲ್ಲ. ಆದರೆ ಈ ಬಾರಿ IPL ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ RCB ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಕ್ರೀಡಾಭಿಮಾನಿಗಳಲ್ಲಿ ಹುಟ್ಟಿಸಿರ್ತಕ್ಕಂಥದ್ದು. ಯಾಕಂದರೆ ಈ ಬಾರಿ ಅತ್ಯುತ್ತಮವಾದ ತಂಡವನ್ನು RCB ಹೊಂದಿದೆ. ಅದರ ಜೊತೆಗೆ ಕೇವಲ ಪರಿಶ್ರಮ ಮಾತ್ರ ಸಾಲದು, ಜೊತೆಗೆ ದೇವರ ಆರೈಕೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ RCB ಈ ಬಾರಿ ಕಪ್ಪನ್ನು ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರತಕ್ಕಂಥದ್ದು. ಬಳ್ಳಾರಿಯ ವಾಸವಿ ಶಾಲೆಯಲ್ಲೂ ಕೂಡ RCB ಕಪ್ಪನ್ನು ಗೆಲ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಈ ಹೋಮದ ಉದ್ದೇಶ ಏನು ಅಂದರೆ ಈ ಬಾರಿ RCBಗೆ ಯಾವುದೇ ರೀತಿಯ ವಿಘ್ನಗಳು ಎದುರಾಗಬಾರ್ದು, ಎಲ್ಲ ಪ್ಲೇಯರ್ಗಳು ಅತ್ಯುತ್ತಮವಾಗಿ ಆಟ ಆಡಬೇಕು ಅನ್ನುವ ನಿಟ್ಟಿನಲ್ಲಿ ಹೋಮ ಆಹ್ವಾನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ನೋಡ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದ ಬಾವುಟವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ RCB ಆಟಗಾರರ ಜೊತೆಗೆ ಕಪ್ನ ಬಾವುಟಗಳನ್ನು ಕೂಡ ಪೋಸ್ಟರ್ಗಳನ್ನು ಕೂಡ ಇಟ್ಕೊಂಡು ಎಲ್ಲರೂ ಕೂಡ RCB ತಂಡಕ್ಕೆ ಚೇರ್ ಆಫ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ RCB ವರ್ಸಸ್ ಪಂಜಾಬ್ ಪಂದ್ಯ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ IPL ಕಪ್ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸ
ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಕಡೆಗೆ ನೀವು ನೋಡ್ಬೋದು RCB ಈ ಸರಿ ಕಪ್ ನಮ್ಮದೇ ಅನ್ನುವ ಒಂದು ಸ್ಲೋಗನನ್ನು ಕೂಡ ವಿಶೇಷವಾಗಿ ರಚನೆ ಮಾಡಿ ಈ ಬಾರಿ ನಾವು ಕಪ್ಪನ್ನು ಗೆಲ್ತೀವಿ ಅಂತ ಆತ್ಮವಿಶ್ವಾಸವನ್ನು RCB ತಂಡಕ್ಕೆ ತುಂಬುವ ನಿಟ್ಟಿನಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ ವಾಸವಿ ಶಾಲೆಯ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇವರೆಲ್ಲರ ಒತ್ತಾಸೆ ಒಂದೇ, ಈ ಬಾರಿ RCB ಕಪ್ಪನ್ನು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೇರಪ್ಪನ್ನು ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಸಿಬ್ಬಂದಿಗಳಿದ್ದಾರೆ. ಅವ್ರನ್ನೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. RCB ಗೆಲ್ಲುತ್ತೆ ಅಂತ ಅನ್ಸುತ್ತಾ ನಿಮಗೆ? ಯಾಕಂದರೆ ಸಾಕಷ್ಟು ಬಾರಿ ಫೈನಲ್ಗೆ ಹೋಗಿದೆ, ಇಲ್ಲಿವರೆಗೂ ಗೆದ್ದಿಲ್ಲ. ಆದರೆ ಈ ಬಾರಿ ಹೋಗಿದೆ, ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ಅನ್ಸುತ್ತಾ? ಸರ್ ಗೆಳೆಯುತ್ತೆ ಸರ್. ಯಾವ ಅಂಶಗಳಿಂದ ಗೆಲ್ಬೋದು ಅನ್ಸುತ್ತೆ ಸರ್? ಈ ಇಯರ್ ಬಾಲಿಂಗ್ ಬಹಳ ಸ್ಟ್ರಾಂಗ್ ಇದೆ ಸರ್. ಬಾಲಿಂಗ್ ಮತ್ತು ಬ್ಯಾಟಿಂಗ್ ಬ್ಯಾಲೆನ್ಸ್ ಆಗಿದೆ ಸರ್. ಅದಕ್ಕಾಗಿ ಈ ಸತಿ ಗೆಳೆಯುತ್ತೆ. ಯಾವ ಪ್ಲೇಯರ್ ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ? ವಿರಾಟ್ ಕೊಹ್ಲಿ. ಸಲನೂ ಉತ್ತಮ ಅಂತ ಟೀಮೇ. 2009 ಹೋಗಿದ್ವಿ, 2011 ಹೋಗಿದ್ವಿ, 2015 ಹೋಗಿದ್ವಿ, ಮತ್ತೊಂದು ಸಲ 2025 ಮತ್ತೆ ಬಂದಿದ್ದೀವಿ. ಈ ಸಲ ಎಲ್ಲೂ ಕೂಡ ಯಾವುದೇ ರೀತಿಯಂಥ ಅವಾಂತರ ಆಗಬಾರ್ದು ಅಂತ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥವ್ರು ಉತ್ತಮ ಅಂತ ಬ್ಯಾಟ್ಸ್ಮನ್ನು, ಉತ್ತಮ ಅಂತ ಬೌಲರು, ಆಲ್ರೌಂಡ್ ಎಲ್ಲರನ್ನೂ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಶ್ರೀ ವಾಸವಿ ಮಾತೆಯ ಕೃಪೆ ಕೂಡ ಇರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೋಮ ನಂಬ್ಕೊಂಬಿಟ್ಟು ಯಾವುದೇ ರೀತಿಯಂಥ ವಿಘ್ನವಾಗದೆ RCB ಖಂಡಿತವಾಗ್ಲೂ ಗೆದ್ದು ಬೀಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ. ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಅವರ ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ RCB ಟೀಮಿಗೆ ಗೆದ್ದು ಬೀಗಬೇಕು. ಯಾಕಂದರೆ ಇರ್ತಕ್ಕಂಥ ಟೀಮ್ ತುಂಬ ಉತ್ತಮವಾದಂಥ ಟೀಮ್ ಇದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಮತ್ತು ದಿನೇಶ್ ಕಾರ್ತಿಕ್ ಅವರ ಕೋಚಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಈ ವರ್ಷ IPLನಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು RCB ಒಂದೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವರ್ಷ ನಾವು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಯಾವುದೇ ರೀತಿಯಂಥ ವಿಘ್ನಗಳಾಗೋದಿಲ್ಲ, ನಾವು ಗೆಲ್ತೀವಿ. ನಮ್ಮ 18 ವರ್ಷದ ನಮ್ಮ ಒಂದು ಏನು ವೇಟ್ ಇತ್ತಲ್ಲ, ಆ ವೇಟ್ ಈ ಒಂದು ಕಪ್ಪಿಂದ ಮುಗಿಯುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್. ಇದಿಷ್ಟು RCB ಅಭಿಮಾನಿಗಳ ಮಾತು. ಅಂದರೆ ಈ ಬಾರಿ ನಾವು ಕಪ್ಪನ್ನು ಗೆಲ್ತೀವಿ. ಇಷ್ಟು ವರ್ಷ ಬೇರೆ ರೀತಿಯಾದ ಒಂದು ಅಧ್ಯಾಯ ಇತ್ತು, ಆದರೆ ಈ ಬಾರಿ ನಮ್ಮದು ಹೊಸ ಅಧ್ಯಾಯ. ಕೇವಲ ಆಟಗಾರರು ಆಟ ಆಡಿದರೆ ಸಾಲದು, ಅದರ ಜೊತೆಗೆ ದೇವರ ಒಂದು ಆಶೀರ್ವಾದ ಕೂಡ ಇರಬೇಕು. ಹೀಗಾಗಿ ನಾವು ಹವನವನ್ನು ಮಾಡಿಸ್ಬಿಟ್ಟು RCBಗೆ ಶಕ್ತಿಯನ್ನು ತುಂಬ್ತಾ ಇದ್ದೇವೆ. ಈ ಬಾರಿ ನಾವು RCB ಕಪ್ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 2008ರಿಂದ IPL ಶುರುವಾದಾಗಿನಿಂದನೂ ಕೂಡ ಇಲ್ಲಿಯವರೆಗೂ ಕೂಡ RCB IPLನ ಒಂದೇ ಒಂದು ಕಪ್ಪನ್ನು ಕೂಡ ಗೆದ್ದಿಲ್ಲ. ಆದರೆ ಈ ಬಾರಿ IPL ಕಪ್ಪನ್ನು ಗೆಲ್ಲುತ್ತೆ RCB ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಕ್ರೀಡಾಭಿಮಾನಿಗಳಲ್ಲಿ ಹುಟ್ಟಿಸಿರ್ತಕ್ಕಂಥದ್ದು. ಯಾಕಂದರೆ ಈ ಬಾರಿ ಅತ್ಯುತ್ತಮವಾದ ತಂಡವನ್ನು RCB ಹೊಂದಿದೆ. ಅದರ ಜೊತೆಗೆ ಕೇವಲ ಪರಿಶ್ರಮ ಮಾತ್ರ ಸಾಲದು, ಜೊತೆಗೆ ದೇವರ ಆರೈಕೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ RCB ಈ ಬಾರಿ ಕಪ್ಪನ್ನು ಗೆಲ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರತಕ್ಕಂಥದ್ದು. ಬಳ್ಳಾರಿಯ ವಾಸವಿ ಶಾಲೆಯಲ್ಲೂ ಕೂಡ RCB ಕಪ್ಪನ್ನು ಗೆಲ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಈ ಹೋಮದ ಉದ್ದೇಶ ಏನು ಅಂದರೆ ಈ ಬಾರಿ RCBಗೆ ಯಾವುದೇ ರೀತಿಯ ವಿಘ್ನಗಳು ಎದುರಾಗಬಾರ್ದು, ಎಲ್ಲ ಪ್ಲೇಯರ್ಗಳು ಅತ್ಯುತ್ತಮವಾಗಿ ಆಟ ಆಡಬೇಕು ಅನ್ನುವ ನಿಟ್ಟಿನಲ್ಲಿ ಹೋಮ ಆಹ್ವಾನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ನೋಡ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದ ಬಾವುಟವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ RCB ಆಟಗಾರರ ಜೊತೆಗೆ ಕಪ್ನ ಬಾವುಟಗಳನ್ನು ಕೂಡ, ಪೋಸ್ಟರ್ಗಳನ್ನು ಕೂಡ ಇಟ್ಕೊಂಡು ಎಲ್ಲರೂ ಕೂಡ RCB ತಂಡಕ್ಕೆ ಚೇರಫನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ RCB ವರ್ಸಸ್ ಪಂಜಾಬ್ ಪಂದ್ಯ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ IPL ಕಪ್ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಕಡೆಗೆ ನೀವು ನೋಡ್ಬೋದು, RCB ಈ ಸರಿ ಕಪ್ ನಮ್ಮದೇ ಅನ್ನುವ ಒಂದು ಸ್ಲೋಗನನ್ನು ಕೂಡ ವಿಶೇಷವಾಗಿ ರಚನೆ ಮಾಡಿ ಈ ಬಾರಿ ನಾವು ಕಪ್ಪನ್ನು ಗೆಲ್ತೀವಿ ಅಂತ ಆತ್ಮವಿಶ್ವಾಸವನ್ನು RCB ತಂಡಕ್ಕೆ ತುಂಬುವ ನಿಟ್ಟಿನಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ ವಾಸವಿ ಶಾಲೆಯ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇವರೆಲ್ಲರ ಒತ್ತಾಸೆ ಒಂದೇ, ಈ ಬಾರಿ RCB ಕಪ್ಪನ್ನು ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೇರಪ್ಪನ್ನು ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಸಿಬ್ಬಂದಿಗಳಿದ್ದಾರೆ. ಅವ್ರನ್ನೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. RCB ಗೆಲ್ಲುತ್ತೆ ಅಂತ ಅನ್ಸುತ್ತಾ ನಿಮಗೆ? ಯಾಕಂದರೆ ಸಾಕಷ್ಟು ಬಾರಿ ಫೈನಲ್ಗೆ ಹೋಗಿದೆ, ಇಲ್ಲಿವರೆಗೂ ಗೆದ್ದಿಲ್ಲ. ಆದರೆ ಈ ಬಾರಿ ಹೋಗಿದೆ, ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ಅನ್ಸುತ್ತಾ? ಸರ್ ಗೆಳೆಯುತ್ತೆ ಸರ್. ಯಾವ ಅಂಶಗಳಿಂದ ಗೆಲ್ಬೋದು ಅನ್ಸುತ್ತೆ ಸರ್? ಈ ಇಯರ್ ಬಾಲಿಂಗ್ ಬಹಳ ಸ್ಟ್ರಾಂಗ್ ಇದೆ ಸರ್. ಬಾಲಿಂಗ್ ಮತ್ತು ಬ್ಯಾಟಿಂಗ್ ಬ್ಯಾಲೆನ್ಸ್ ಆಗಿದೆ ಸರ್. ಅದಕ್ಕಾಗಿ ಈ ಸತಿ ಗೆಳೆಯುತ್ತೆ. ಯಾವ ಪ್ಲೇಯರ್ ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ? ವಿರಾಟ್ ಕೊಹ್ಲಿ. ಸಲನೂ ಉತ್ತಮ ಅಂತ ಟೀಮೇ. 2009 ಹೋಗಿದ್ವಿ, 2011 ಹೋಗಿದ್ವಿ, 2015 ಹೋಗಿದ್ವಿ, ಮತ್ತೊಂದು ಸಲ 2025 ಮತ್ತೆ ಬಂದಿದ್ದೀವಿ. ಈ ಸಲ ಎಲ್ಲೂ ಕೂಡ ಯಾವುದೇ ರೀತಿಯಂಥ ಅವಾಂತರ ಆಗಬಾರ್ದು ಅಂತ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥವ್ರು ಉತ್ತಮ ಅಂತ ಬ್ಯಾಟ್ಸ್ಮನ್ನು, ಉತ್ತಮ ಅಂತ ಬೌಲರು, ಆಲ್ರೌಂಡ್ ಎಲ್ಲರನ್ನೂ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಶ್ರೀ ವಾಸವಿ ಮಾತೆಯ ಕೃಪೆ ಕೂಡ ಇರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೋಮ ನಂಬ್ಕೊಂಬಿಟ್ಟು ಯಾವುದೇ ರೀತಿಯಂಥ ವಿಘ್ನವಾಗದೆ
RCB ಖಂಡಿತವಾಗ್ಲೂ ಗೆದ್ದು ಬೀಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ. ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಅವರ ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ RCB ಟೀಮಿಗೆ ಗೆದ್ದು ಬೀಗಬೇಕು. ಯಾಕಂದರೆ ಇರ್ತಕ್ಕಂಥ ಟೀಮ್ ತುಂಬ ಉತ್ತಮವಾದಂಥ ಟೀಮ್ ಇದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಮತ್ತು ದಿನೇಶ್ ಕಾರ್ತಿಕ್ ಅವರ ಕೋಚಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಈ ವರ್ಷ IPLನಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು RCB ಒಂದೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವರ್ಷ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಯಾವುದೇ ರೀತಿಯಾದಂಥ ವಿಘ್ನಗಳಾಗೋದಿಲ್ಲ, ನಾವು ಗೆಲ್ತೀವಿ. ನಾವು ನಮ್ಮ 18 ವರ್ಷದ ನಮ್ಮ ಒಂದು ಏನು ವೇಟ್ ಇತ್ತಲ್ಲ, ಆ ವೇಟ್ ಈ ಒಂದು ಕಪ್ಪಿಂದ ಮುಗಿಯುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್. ಇದಿಷ್ಟು RCB ಅಭಿಮಾನಿಗಳ ಮಾತು. ಅಂದರೆ ಈ ಬಾರಿ ನಾವು ಕಪ್ಪನ್ನು ಗೆದ್ದೇ ಗೆಲ್ತೀವಿ. ಇಷ್ಟು ವರ್ಷ ಬೇರೆ ರೀತಿಯಾದ ಒಂದು ಅಧ್ಯಾಯ ಇತ್ತು, ಆದರೆ ಈ ಬಾರಿ ನಮ್ಮದು ಹೊಸ ಅಧ್ಯಾಯ. ಕೇವಲ ಆಟಗಾರರು ಆಟ ಆಡಿದರೆ ಸಾಲದು, ಅದರ ಜೊತೆಗೆ ದೇವರ ಒಂದು ಆಶೀರ್ವಾದ ಕೂಡ ಇರಬೇಕು. ಹೀಗಾಗಿ ನಾವು ಹವನವನ್ನು ಮಾಡಿಸ್ಬಿಟ್ಟು RCBಗೆ ಶಕ್ತಿಯನ್ನು ತುಂಬ್ತಾ ಇದ್ದೇವೆ. ಈ ಬಾರಿ ನಾವು RCB ಕಪ್ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.